ಮಳೆಗಾಲ ಶುರುವಾಗಿ 3 ತಿಂಗಳಾದರೂ ಸಹ ಕೆರೆಗಳು ಖಾಲಿಯಾಗಿವೆ. ಹಾವೇರಿ ಜಿಲ್ಲೆಯಲ್ಲಿ ಭರ್ತಿಯೇ ಆಗಿಲ್ಲ 1800ಕ್ಕೂ ಹೆಚ್ಚು ಕೆರೆಗಳು. ನೀರಿಗಾಗಿ ಕೆರೆಯ ಅಂಗಳದಲ್ಲಿ ಧರಣಿ ಕುಳಿತಿದ್ದಾರೆ ರೈತರು. ಜಿಲ್ಲೆಯಲ್ಲಿ 2058 ಕೆರೆಗಳ ಪೈಕಿ 198 ಕೆರೆಗಳು ಮಾತ್ರ ಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ 1679 ಕೆರೆಗಳಲ್ಲಿ 190 ಕೆರೆ ಮಾತ್ರ ಭರ್ತಿಯಾಗಿವೆ. ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಯ 264 ಪೈಕಿ ಕೇವಲ 3 ಕೆರೆ ಮಾತ್ರ ಪೂರ್ಣವಾಗಿ ತುಂಬಿರುವಂಥದ್ದು. ಕೆರೆಗಳಿಗೆ ನೀರು ಬಿಡದ ತುಂಗಾ ಮೇಲ್ದಂಡೆ ಯೋಜನೆ ಅಧಿಕಾರಿಗಳು ಇದರ ವಿರುದ್ಧ ಈಗ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೀರಿಗಾಗಿ ಕೆರೆಯ ಅಂಗಳದಲ್ಲೇ ಧರಣಿ ಕುಳಿತಿದ್ದಾರೆ ರೈತರು. ನೀರು ಬೇಕು, ಬೇಕೇ ಬೇಕು, ನೀರು ಬೇಕು ಅನ್ನೋದಾಗಿ ಘೋಷಣೆ ಕೂಗಿ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಳೆದ ಜೂನ್ ತಿಂಗಳಲ್ಲಿ ಸರಿಯಾಗಿ ನಮ್ಮ ರೈತರಿಗೆ ಮಳೆ ಆಗಲಿಲ್ಲ. ಹೀಗಾಗಿ ಬೆಳೆ ಕುಂಠಿತ ಆಗ್ತಾ ಬಂದವು. ಇನ್ನೊಂದು ಕಡೆ ಚೆನ್ನಾಗಿ ಮಳೆ ಆಗ್ತಾ ಬಂದರೂ ಕೂಡ ಹಾವೇರಿ ಜಿಲ್ಲೆಯಲ್ಲಿ ಮೊದಲು ಕೆರೆ ತುಂಬಿಸುವಂಥ ಕೆಲಸ ಆಗಬೇಕಾಗಿತ್ತು. ಆದರೆ ಅಧಿಕಾರಿಗಳ ಬೇಜವಾಬ್ದಾರಿ ಧೋರಣೆಯಿಂದಾಗಿ ಇವತ್ತು ಕೆರೆಗಳು ತುಂಬ್ತಾ ಇಲ್ಲ. ಹಾವೇರಿ ಜಿಲ್ಲೆಯಲ್ಲಿ ಸುಮಾರು 2058 ಕೆರೆಗಳಿಗೆ UTP ಕಾಲುವೆ ಕನೆಕ್ಷನ್ಸ್ಗಳು, ಸಣ್ಣ ನೀರಾವರಿ ಇಲಾಖೆಯ ಕನೆಕ್ಷನ್ಗಳಿಂದ ಈ ಒಂದು ನದಿಗಳಿಂದ ಏತ ನೀರಾವರಿ ಮುಖಾಂತರ ಕೆರೆಗಳಿಗೆ ನೀರು ಬಿಡುವಂಥ ಕನೆಕ್ಷನ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾನಿವತ್ತು ಹಾವೇರಿ ತಾಲೂಕು ಕೆರಿಮತ್ತಿಹಳ್ಳಿ ಗ್ರಾಮದ ಬಳಿ ಇರುವಂತಹ ಕೆರಿಮತ್ತಿಹಳ್ಳಿ ಕೆರೆಯ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ UTP ಕನೆಕ್ಷನ್ ಇದೆ. ಮಹಾನುಭಾವ UTP ಕಾಲುವೆ ಇಂಜಿನಿಯರ್ಗೆ ರೈತರು ಫೋನ್ ಮಾಡಿದರೆ ಅವರು ರಿಸೀವ್ ಮಾಡೋದಿಲ್ಲ. ಕೆಲವು ಕಡೆ ಅವ್ರು ಬರೋದೇ ಇಲ್ಲ. ಈ UTP ಕಾಲುವೆ ಇದಾವಲ್ಲ, ಇವರು ದುಡ್ಡು ಹೊಡಿಲಿಕ್ಕೆ ಮಾಡ್ಕೊಂಡಿರೋಂಥ ಕಾಲುವೆಗಳಂತ ಅನಿಸುತ್ತಿದ್ದು. ಯಾಕಂದರೆ ಪ್ರಯೋಜನನೇ ಇಲ್ವಲ್ಲ ಇದು. ಇಲ್ಲಿ ನೋಡ್ಬೋದು ನೀವು, ಕೆರಿಮತ್ತಿಹಳ್ಳಿ ಗ್ರಾಮದ ರೈತರು ಇವತ್ತು ಕೆರೆಯ ಅಂಗಳದಲ್ಲಿ ಬಂದು ಧರಣಿಗೆ ಕುಳಿತಿರುವಂಥ ಪರಿಸ್ಥಿತಿ ನೋಡ್ಬೋದು ನೀವು. ರೈತರು ಇದ್ದಾರೆ, ಮಾತಾಡಿಸ್ತೀನಿ ಅವ್ರನ್ನ. ಇವತ್ತು ಇಲ್ಲಿ ಕುಳಿತುಕೊಂಡು ಧರಣಿ ಕೂರುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ ರೈತರು. 3 ತಿಂಗಳಾದರೂ ಕೆರೆ ತುಂಬಿಲ್ಲ ಅಂತ ಹೇಳಿದ್ರೆ ಏನು ಪರಿಸ್ಥಿತಿ ಇದೆ? ಹಿಂಗಾಗ್ಬಿಟ್ರೆ ಸರ್, ಈಗ UTP ಚಾನಲ್ ಪೈಪ್ ಲೈನ್ ಮುಖಾಂತರ ಈಗ ಸುಮಾರು 2 ರಿಂದ 2.5 ತಿಂಗಳ ಸರ್ ನೀರು ಎಲ್ಲ ಕೆರೆಗೂ ನೀರು ಬಿಡಕತ್ತ. ಈಗ ನಮ್ಮದು ವರದಾ ನದಿಯಿಂದ ಕಾಲುವೆಯಿಂದ ಏನೈತಲ್ರಿ ನೀರು ಬರ್ತಕ್ಕಂಥದ್ದು ಈಗ 2.5 ತಿಂಗಳಾಯ್ತು. 2.5 ತಿಂಗಳಿಂದನೂ ನಾವು ಸಂಬಂಧಪಟ್ಟಂಥ ನಮ್ಮ ಶಾಸಕರಿಗೆ ಹೇಳಿದ್ವಿ, ಆಮೇಲೆ ಇಂಜಿನಿಯರ್ ಹೇಳಿದ್ವಿ. ಶಾಸಕರು ಸತಾನು ಇಂಜಿನಿಯರಿಗೆ ಡೈರೆಕ್ಟಾಗಿ ಫೋನ್ ಮಾಡಿ ಹೇಳಿದರು ಏನಂತ, ಈಗ ಮತ್ತಳ್ಳಿ ಕೆರೆಗೆ ನೀರು ಬಿಟ್ಟಿಲ್ಲ, ಮತ್ತಳ್ಳಿ ಕೆರೆಗೆ ನೀರು ಬಿಡ್ರಪ್ಪ ಅಂತ ಹೇಳಿದರು. ಆದರೆ ಇಂಜಿನಿಯರ್ ವೈಫಲ್ಯದಿಂದ ಏನೈತಲ್ಲ ಸರ್, ಒಬ್ಬರ ಕೈಗೆ ಇಂಜಿನಿಯರ್ ಸಿಗ್ತಾ ಇಲ್ಲ. ನಾಳೆ ಬರ್ತೇವೆ, ನಾಡ್ದು ಬರ್ತೀವಿ, ಬರೀ ನಾಳೆ ಬರ್ತೀವಿ, ನಾಡ್ದು ಬರ್ತೀವಿ, ಆ ವಾಲ್ ರಿಪೇರಿ ಮಾಡಬೇಕು, ಅದನ್ನ ಮಾಡಬೇಕು, ಇದು ಮಾಡಬೇಕು. ಇವಾಗ ಎಲ್ಲಿ ಮಟ್ಟ ನೀರು ಬಿಡೋಕೆ ಹೊಳಿ ಹರಿತಾವೆ ಅಂದ್ರೆ ಪಂಚಮಿಯಾಗಿ 8 ತಿಂಗಳ ಮಟ್ಟ ಹೊಳಿ ಇರ್ತಾವೆ. ಅಲ್ಲಿಗೆ ಎಲ್ಲರೂ ಮಾರ್ಕೆಟ್ ಹಾಕ್ತಾರೆ. ಅವರು ಕಟ್ ಹಾಕಿದ್ನಪ್ಪ ಅಂದ್ರೆ ಯಾರು UTPಯಿಂದ ಚಲೋ ಮಾಡಿಸ್ಕೊಡಂಗಿಲ್ಲ. ಅವರು ನೀರು ಸ್ಟಾಕ್ ಮಾಡ್ಕೊಂಡು ಇಟ್ಕೊಳ್ಳೋರು. ಅದ್ರ ಒತ್ತಾಯದಿಂದ ಸರ್ ಹಿಂಗೆ ಹಾಕತ್ತೆ ಅಂತಂದು ಅವ್ರಿಗೆ ತಿಳಿ ಹೇಳಿದ್ರು ಕೂಡ ಬರೀ ನಾಳೆ ನಾಡ್ದ, ಇಲ್ಲಾಂದ್ರೆ ಏನು ಮಾಡ್ಕೊತೀನಿ ನೀನು ದಾಡ್ಸಿನ ಮಾಡ್ತೀಯಲ್ಲ. ಒಟ್ಟು ರೈತರ ಮೇಲೆ ಇರ್ಕೊಂಡು ಹೋಗೋದು. ಒಟ್ಟು ಅವರು ನಮ್ಮ ಕೆರೆಗೆ ನೀರು ಬಿಟ್ಟಿಲ್ಲ, ಆ ಕೆರೆ ತುಂಬಿಸೇವು ಅಂದ್ರೆ ಇದಕ್ಕೇನು ಇಂಜಿನಿಯರ್ ಅವ್ರಿಗೆ ಶಾಮಿಲ್ ಅದಾರೋ ಏನು ರೊಕ್ಕ ಹೊಡೆದಾರೋ ಅನ್ನೋದು ಏನೋ ಗೊತ್ತಿಲ್ಲ. ಆಮೇಲೆ ಎಲ್ಲರ ರಿಪೇರಿ ಅದಾವಂದ್ರೆ ನಾವು ರೈತರು ಹೋಗಿ ಮಾಡಿಸ್ಬೇಕು, ಏನೋ ಇಂಜಿನಿಯರ್ ಮಾಡಿಸೋ ಜವಾಬ್ದಾರಿ ಅವ್ರದ್ದು ನನಗೆ ಗೊತ್ತಿಲ್ಲ. ಅದು ಮತ್ತು ಇವನ್ನೆಲ್ಲ ಉದಾಹರಣೆ ಹೇಳ್ಕೊಂತ ಹೋದ್ರೆ ಸರ್ಕಾರ ಏನು ಮಾಡ್ತೈತಿ? ಇದು ರೈತರ ಆಗ್ರಹ ಆಗಿದೆ. ಇನ್ನಾದರೂ ಸ್ವಲ್ಪ ಮನುಷ್ಯತ್ವ ಇದ್ದರೆ ರೈತರ ಸಂಕಷ್ಟಗಳನ್ನು ಕಾಣ್ತಿರೋದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.